ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ನಂಜನಗೂಡು ಪಟ್ಟಣವು ದಿನೇ ದಿನೇ ಬೆಳೆಯುವುದರ ಜೊತೆಗೆ ವಾಹನ ದಟ್ಟಣೆಯೂ ಹೆಚ್ಚಾಗುತ್ತಿದೆ. ಪಟ್ಟಣದ ರಾಷ್ಟ್ರಪತಿ ರಸ್ತೆ ನಗರದ ಪ್ರಮುಖ ರಸ್ತೆಯಾಗಿದ್ದು ವ್ಯಾಪಾರ ವ್ಯವಹಾರಗಳ ಕೇಂದ್ರ ಬಿಂದುವಾಗಿದೆ. ಹೀಗಾಗಿ ಇಲ್ಲಿ ವಾಹನ ದಟ್ಟಣೆ ಹೆಚ್ಚು. ಇದೇ ರಸ್ತೆಯಲ್ಲಿ ರೈಲ್ವೆ ಗೇಟ್ ಇದ್ದು ರೈಲ್ವೆ ನಿಲ್ದಾಣವು ಸಮೀಪದಲ್ಲಿರೋದ್ರಿಂದ ರೈಲು ಬಂದು ನಿಂತರೆ ಕನಿಷ್ಠ 20 ರಿಂದ 25 ನಿಮಿಷಗಳ ಕಾಲ ಗೇಟ್ ಬಂದ್ ಆಗಿರುತ್ತದೆ. ಇದರಿಂದ ವಾಹನ ಸವಾರರು 20 ನಿಮಿಷ ಕಾಲ ಕಾಯದೆ ವಿಧಿ ಇಲ್ಲ. ಹೀಗಾಗಿ ಇಲ್ಲಿ ಮೇಲಿ ಸೇತುವೆ ನಿರ್ಮಿಸಬೇಕು ಎಂಬುದು ಪಟ್ಟಣದ ಜನರ ಹಲವಾರು ವರ್ಷಗಳ ಬೇಡಿಕೆಯಾಗಿದೆ. ಆದ್ದರಿಂದ ರೈಲ್ವೆ ಗೇಟ್ ಬಳಿ ಮೇಲು ಸೇತುವೆಗೆ ಹೆಚ್ಚಿದೆ ಸಾರ್ವಜನಿಕರ ಬೇಡಿಕೆ. ನಂಜನಗೂಡು ರೈಲ್ವೆ ನಿಲ್ದಾಣದಿಂದ ಪ್ರತಿದಿನ 24 ರೈಲುಗಳ ಸಂಚಾರವಿದೆ. ಮೈಸೂರು, ಬೆಂಗಳೂರು, ತಿರುಪತಿ, ಚೆನ್ನೈ, ಮಂತ್ರಾಲಯಕ್ಕೆ ಹೋಗುವ ನಂಜನಗೂಡಿನಿಂದಲೇ ನೇರವಾಗಿ ಸಂಪರ್ಕವಿದೆ. ಅಲ್ಲದೆ ಆಗಾಗ ಸರಕು ಸಾಗಣೆಯ ಗೂಡ್ಸ್ಗಳು ರೈಲು ಹಾಗೂ ಇಲಾಖೆ ಸಂಬಂಧಿಸಿದ ರೈಲುಗಳು ಆ ಮಾರ್ಗವಾಗಿ ಚಲಿಸುತ್ತವೆ. ಹೀಗಾಗಿ ಪ್ರತಿ ಬಾರಿ ರೈಲು ನಿಲ್ದಾಣಕ್ಕೆ ಬಂದಾಗ ಗೇಟ್ ಅನ್ನು ಮುಚ್ಚಲೇಬೇಕಾಗುತ್ತದೆ. ಇದರಿಂದ ಪ್ರತಿನಿತ್ಯ ವಾಹನ ಸವಾರರಿಗೆ ಕಿರಿಕಿರಿ ತಪ್ಪಿದ್ದಲ್ಲ. ಜೊತೆಗೆ ಪಕ್ಕದಲ್ಲಿ ದೊಡ್ಡ ಕಾಲುವೆಯ ಕೊಳಚೆ ನೀರು ಹರಿಯೋದ್ರಿಂದ ಜೊತೆಗೆ ರಸ್ತೆ ಎರಡೂ ಕಡೆಗಳಲ್ಲಿ ಮಾಂಸದ ಅಂಗಡಿಗಳು ಗಬ್ಬು ವಾಸನೆ ಸಹಿಸಿಕೊಳ್ಳಲಾಗದ ಅನಿವಾರ್ಯತೆ ವಾಹನ ಸವಾರರಿಗೆ ಇದೆ. ಆದ್ದರಿಂದ ಶೀಘ್ರವಾಗಿ ವಾಹನ ಸವಾರರಿಗೆ ರೈಲ್ವೆ ಮೇಲೆ ಸೇತುವೆಯನ್ನು ನಿರ್ಮಿಸಬೇಕು ಎಂದು ಆಗ್ರಹಿಸಲಾಗಿದೆ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ.